ಹೌದಪ್ಪ, ವಿರೋಧ ಪಕ್ಷದವ್ರು ಇನ್ನೇನು ಕೇಳ್ತಾರೆ ಅದನ್ನೇ ಕೇಳಬೇಕಲ್ವ ಅವರು. ಅವರೆಲ್ಲ ಮೊಸರಲ್ಲಿ ಕಲ್ಲಲ್ಲಿ ಹುಡ್ಕೊಂತಕ್ಕಂಥದ್ದು. ಏನಂದರೆ ನಾಗೇಂದ್ರ ಅವರು ಈಗ ಅವ್ರದ್ದು ಶಿಕ್ಷೆ ಏನು ಕನ್ಫರ್ಮ್ ಆಗಿಲ್ಲ. ಶಿಕ್ಷೆ ಆಗದೆ ಇರೋದ್ರಿಂದ ಇನ್ನೂ ತನಿಖೆ ಹಂತದಲ್ಲಿದೆ. ತನಿಖೆ ಹಂತದಲ್ಲಿದ್ದಾಗ ಇದು ಕೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಹೌದು, ಕೋರ್ಟಲ್ಲಿ ಏನು ತೀರ್ಮಾನ ತಗೋತದೋ ನೋಡೋಣ. ಆಮೇಲೆ ಅದನ್ನು ಯಶಸ್ವಿಯಾಗಿ ನಮ್ಮ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಎದುರಿಸ್ತಾರೆ. ಕೋರ್ಟ್ನಲ್ಲಿ ಸರಿಯಾದಂಥ ರೀತಿಯಲ್ಲಿ ನಾವು ಕೂಡ ವಾದ ಮಂಡಿಸ್ತೀವಿ. ನೋಡೋಣ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡ್ತದೋ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಏನಂತ ಆಯಿತು, ಹೈಕೋರ್ಟ್ ಆಡಿದ್ರೆ ಕಂಟೆಂಪ್ಟ್ ಆಗ್ತದೆ. ನೋಡೋಣ, ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಉತ್ತರ ಕೊಟ್ಟಿದ್ದಾರಲ್ಲ. ನನಗಿನ್ನೂ ಕೂಡ ಪತ್ರ ನನ್ನ ಕೈ ತಲುಪಿಲ್ಲ, ಅದೇನು ಪತ್ರ ಬರೆದಿದ್ದಾರೆ, ಮತ್ತು ಸಾಧಕ ಬಾಧಕ ಕಾನೂನಲ್ಲಿ ಏನು ಆಗ್ತದೆ ಅಂತಕ್ಕಂಥದ್ದು ನೋಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲ, ಒಳ್ಳೇದು ಕೆಟ್ಟದ್ದು ಅಂತಕ್ಕಂಥ ತೀರ್ಮಾನ ಮಾಡೋಕ್ಕಾಗಲ್ಲ. ಅವ್ರಿಗೆ ಏನೇನು ಅವ್ರಿಗೆ ಅಗ್ರಿಮೆಂಟಲ್ಲಿ ಏನಿತ್ತು ಅವ್ರ ಅಗ್ರಿಮೆಂಟ್ ಪ್ರಕಾರ ರಸ್ತೆ ಮಾಡಿದಾರಾ ಇಲ್ವಾ ಅಂತಕ್ಕಂಥ ತೀರ್ಮಾನ ಆಗಬೇಕು. ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು, ಅವ್ನು ಟೋಲ್ ನಡೆಸ್ತಕ್ಕಂಥವ್ನಿಗೂ ಅನುಕೂಲ ಆಗಬೇಕಲ್ವ, ರೋಡ್ ಮಾಡಿದವನಿಗೂ ಅನುಕೂಲ ಆಗಬೇಕಲ್ವ. ಆ ದಿಕ್ಕಿನಲ್ಲಿ ಅದೇನು ತೀರ್ಪು ಬಂದಿದೆ ನೋಡೋಣ. ತೀರ್ಪು ನೋಡ್ಕೊಂಡು ಕ್ರಮ ತಗೋತಾರೆ ಮುಖ್ಯಮಂತ್ರಿಗಳು. ಅದು ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ ನಾನು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.